ಶಿಕ್ಷಕ್ ಅವ್ರೆ, ಮಾತಾಡ್ತಾ ರಮೋಲ್ ಅವರು ಕೂಡ ಹೇಳಿದ್ರು. ಅಪ್ಪನ ಬಗ್ಗೆ ಮಾತಾಡ್ತಿದ್ರು. ಹಾ. ಇಬ್ರು ಕೂಡ ಹೋಗಿ ಅಪ್ಪನ ಸಮಾಧಿಯನ್ನ ಕ್ಲೀನ್ ಮಾಡಿ ಅಲ್ಲಿ ಹೋಗಿ ಅವರ ಆಶೀರ್ವಾದವನ್ನ ಪಡ್ಕೊಂಡು ಅಲ್ಲಿ ಕಳೆದಂತ ಒಂದಷ್ಟು ಕ್ಷಣಗಳ ಬಗ್ಗೆ ಶೋನಲ್ಲಿ ತೋರಿಸಿದ್ರಿ. ಆ ಒಂದು ಮೂಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ. ಅಂದ್ರೆ ಅದು ಸರ್ಪ್ರೈಸ್ ರೌಂಡ್ ಅಲ್ಲಿ ನಾನು ಇವ್ರಿಗೆ ಸರ್ಪ್ರೈಸ್ ಕೊಟ್ಟಿದ್ದೆ. ಸರ್ಪ್ರೈಸ್ ರೌಂಡ್ ಅಲ್ಲಿ ಇವ್ರು ಹೋಗ್ಬಿಟ್ಟು ನನಗೆ ಸರ್ಪ್ರೈಸ್ ಕೊಟ್ಟಿದ್ದು. ನಮ್ಮ ತಂದೆ ಸಮಾಧಿ ಹೋಗಿ ಕ್ಲೀನ್ ಮಾಡಿ ಹಾರ ಹಾಕಿ ಪೂಜೆ ಮಾಡಿ ಬಂದಿದ್ರು. ನಂಗೆ ಸಡನ್ ಆಗಿ ಗೊತ್ತಾಗಿಲ್ಲ. ಅಂದ್ರೆ ನಾವು ನಮ್ಮನೆ ಕ್ಯಾಶುವಲ್ ಆಗಿ ಯಾರನ್ನೂ ಕಳ್ಸಲ್ಲ ಹೆಣ್ಮಕ್ಳನ್ನ. ಅದಕ್ಕೋಸ್ಕರ ಅದು ಗೊತ್ತಿರ್ಲಿಲ್ಲ ಇವ್ರು ಹೋಗಿರ್ತಾರೆ ಅಂತ. ಸ್ವಲ್ಪ ಪಾಪ ಟರ್ಕಿಯಲ್ಲಿ ಇದ್ರು ಆ ಟೈಮಲ್ಲಿ. ಅವ್ರು ಅಲ್ಲಿಂದಾನೇ ಲ್ಯಾಂಡ್ ಆಗಿ ಸೀದಾ ಅಲ್ಲಿಂದ ಅಪ್ಪನ ಸ್ಮಶಾನಕ್ಕೆ ಬಂದು ಆ ಸಮಾಧಿ ಹತ್ರ ಹೋಗಿ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದ್ರೆ ಒಂಥರ ಸ್ಪೆಷಲ್ ಅಂತ ಅನಿಸ್ತು. ಆ ಅದಕ್ಕೆ ನಾನು ಅವ್ರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಂತ ಅನ್ಕೊಂತೀನಿ. ಯಾಕಂದ್ರೆ ನಮ್ಮಲ್ಲಿ ನಮ್ಮ ಅಕ್ಕನ ಕಳ್ಸಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ. ಒಂದು ಹೆಣ್ಮಕ್ಳನ್ನ ನಾವು ಯಾವಾಗಲೂ ಹೋಗ್ತೀವಿ, ಪೂಜೆ ಮಾಡ್ತೀವಿ. ನನಗೆ ಅಂದ್ರೆ ನಾನು ಕ್ಯಾಶುವಲ್ ಆಗಿ ಯಾವ್ದಾದ್ರು ಸೈಲೆಂಟ್ ಆಗಿ ಮಾತಾಡ್ತೀನಿ ಅಂದ್ರೆ ನಮ್ಮ ಅಪ್ಪನ ಹತ್ರನೇ. ನಾನು ಸುಮ್ಮನೆ ನನ್ಗೇನು ಕೆಲಸ ಇಲ್ಲ ಅಂತ ಹೇಳಿದ್ರೆ ನಾನು ಅಪ್ಪನ ಸಮಾಧಿಗೆ ಹೋಗ್ತೀನಿ. ಅಪ್ಪನ ಸಮಾಧಿ ಮೇಲೆ ಆರಾಮಾಗಿ ಮಲ್ಕೊಂತೀನಿ. ನಾನು ಸಾಂಗ್ ಆಡ್ತಾ ಇರ್ತೀನಿ, ಡೈಲಾಗ್ ಹೇಳ್ತಾ ಇರ್ತೀನಿ, ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ. ನನ್ಗೇನಂತ ಅನ್ಸುತ್ತೋ ಅವ್ರ ಹತ್ರ ಅದನ್ನ ಹೇಳ್ಕೊಂತಾ ಇರ್ತೀನಿ. ಆ ತರ. ಯಾಕಂದ್ರೆ ಅವ್ರು ಹಾಕಿದ ದಾರಿನೇ ಇವತ್ತು ರಕ್ಷಕ್ ಇಲ್ಲಿ ಗಂಟ ಬರಕಾಯ್ತು. ಇವ್ರು ಹೇಳಿದ್ರು ಅಂದ್ರೆ ಒಂದು ಸೆಲೆಬ್ರಿಟಿ ಲೈಫ್ ಆಗಿ, ಒಂದು ದೊಡ್ಡ ಮನೆಯಿಂದ ಬಂದಿರೋದಾಗಿ ಇವ್ರು ಈ ತರ ಇರ್ತಾರ ಅಂತ. ನನಗೆ ನಮ್ಮಪ್ಪ ಗ್ರೌಂಡ್ ಲೆವೆಲ್ ಇಂದ ಏನೇನ್ ಬೇಕೋ ಅದನ್ನ ಕಲ್ಸ್ಕೊಂಡ್ ಬಂದಿದ್ಕೆ ರಕ್ಷಕ್ ಕಷ್ಟ ಸುಖ, ಏಳು ಬೀಳು, ಸಕ್ಸಸ್ ಫೇಲ್ಯೂರ್ ಎಲ್ಲ ಗೊತ್ತಾಗಿದ್ದು.